ಯಾರೆಲ್ಲ ಚಾಟ್ ಜಿ ಪಿ ಟಿ ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಅಂದರೆ ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ. ನಾನು ಪ್ಲೇಸ್ಟೋರಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೆ. ಸೈನ್ ಇನ್ ಕೇಳುತ್ತೆ, ಸೈನ್ ಇನ್ ಕೊಟ್ಟು ಈ ಥರ ಕಾಣುತ್ತೆ, ವಾಟ್ ಕ್ಯಾನ್ ಐ ಹೆಲ್ಪ್ ವಿತ್ ಅಂತ ಅಂದ್ಬಿಟ್ಟು ಅಲ್ಲಿ ನೀವು ಟೈಪ್ ಮಾಡಬೇಕು ಒಂಚೂರು ಮಿಸ್ಟೇಕ್ ಇಲ್ದೇ. ವಾಟ್ ವುಡ್ ಐ ಲುಕ್ ಲೈಕ್ ಆ್ಯಸ್ ಜಿಬಿಲಿ ಕ್ಯಾರೆಕ್ಟರ್ ಅಂತ ಕೊಟ್ಟು ಕ್ವಶನ್ ಮಾರ್ಕ್ ಕೊಡಿ. ನಾನು ಏನಂತ ಟೈಪ್ ಮಾಡಿ ಅದೇ ಥರ ಟೈಪ್ ಮಾಡಿ. ಅಲ್ಲಿ ಪ್ಲಸ್ ಸಿಂಬಲ್ ಕಾಣ್ತಿದೆ ನಿಮಗೆ, ಅಲ್ಲಿ ಫೋಟೋಸ್ ತೋರಿಸಿದೆ ನೋಡಿ, ಅಲ್ಲಿ ನೀವು ಆಪ್ಷನ್ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಫೋಟೋಸ್ನ ಸೆಲೆಕ್ಟ್ ಮಾಡಾದಮೇಲೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಲೋಡ್ ಆಗೋಕ್ಕೆ. ಲೋಡ್ ಆದಾದಮೇಲೆ ಇಲ್ಲಿ ಲೋಡ್ ಆಗ್ತಿದೆ ನಂದು. ನಿಮಗೆ ರೈಟ್ ಸೈಡಲ್ಲಿ ಹ್ಯಾರೋ ಮಾರ್ಕ್ ಕಾಣ್ತಿದೆ ನೋಡಿ, ಆ ಹ್ಯಾರೋ ಮಾರ್ಕ್ ಬ್ಲ್ಯಾಕ್ ಕಲರ್ ಬಂತು. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈಗ ಫೋಟೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ, ಫೋಟೋಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ನಿಮಗೆ ಯಾವ ಫೋಟೋಸ್ ನೀವು ಸೆಲೆಕ್ಟ್ ಮಾಡಿದರೆ ಆ ಫೋಟೋಸ್ ನೀವು ಸೆಲೆಕ್ಟ್ ಮಾಡಿರ್ತೀರಲ್ಲ ಆ ಫೋಟೋಸ್ನ ಅದು ರೆಡಿ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಬಂದು ನೀವು ನಾನು ಏನಂತ ಟೈಪ್ ಮಾಡಿದ್ದೀರಾ ಸ್ಪೆಸಿಫಿಕ್ಕಾಗಿ ನೀವು ಕೂಡ ಅದನ್ನೇ ಟೈಪ್ ಮಾಡಬೇಕು. ಇಲ್ಲ ಅಂತಂದರೆ ಒಂಚೂರು ಮಿಸ್ಟೇಕ್ ಆಯಿತು ಅಂದರೆ ಅದು ಬರೋದಿಲ್ಲ. ನಾನು ಕ್ವಶನ್ ಮಾರ್ಕ್ ಹಾಕಿದ್ದೀನಿ, ನೀವು ಕೂಡ ಅದನ್ನು ಹಾಕಿ. ಸ್ವಲ್ಪ ಡೌನ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, ಏನಕ್ಕಂದರೆ ತಗೊಳ್ಬೇಕಲ್ವ ಅದು. ಸೊ ಹಂಗಾದರೆ ಸ್ವಲ್ಪ ವೆಯ್ಟ್ ಮಾಡಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ನಾನು ಫೋಟೋ ರೆಡಿಯಾಗಿದೆ. ನಾನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಿದ್ದೆ ಫೋಟೋ, ಇಲ್ಲಿ ಯಾವ ರೀತಿಯಾಗಿ ಫೋಟೋ ಬಂದಿದೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಸೇಮ್ ಇದೇ ರೀತಿಯಾಗಿ ಬರುತ್ತೆ. ಸೊ ನಾನು ಯಾವ ಫೋಟೋ ಅಪ್ಲೋಡ್ ಮಾಡಿದ್ದೆ ಅಂತಲೂ ನಾನು ತೋರಿಸ್ಕೊಡ್ತೀನಿ. ನೀವು ಬೇಕು ಅಂದರೆ ಈ ಫೋಟೋನ ನೀವು ಡೌನ್ಲೋಡ್ ಮಾಡೋದು ಹೆಂಗೆ ಅಂತಂದರೆ ಅದ್ರ ಮೇಲೆ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಸೇವ್ ಅನ್ನೋ ಆಪ್ಷನ್ ಕಾಣುತ್ತೆ. ಸೊ ಈ ರೀತಿ ಆಪ್ಷನ್ ಬರುತ್ತೆ, ನೀವು ಸೇವ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ನಾನು ಸೇವ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಇಮೇಜ್ ಡೌನ್ಲೋಡ್ ಅಂತ ಅಂದ್ಬಿಟ್ಟು ನೋಟಿಫಿಕೇಷನ್ ತೋರಿಸುತ್ತೆ. ಸೊ ನಾನು ಯಾವ ಫೋಟೋ ಅಪ್ಲೋಡ್ ಮಾಡಿದ್ದೆ, ನನಗೆ ಬಂದಿರೋಂಥ ಫೋಟೋ ಯಾವುದು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ನಾನು ಬಂದು ಅಪ್ಲೋಡ್ ಮಾಡಿರೋಂಥ ಫೋಟೋ ಬಂದು ನೆಕ್ಸ್ಟ್ ಕಾಣ್ತಿದೆ ನೋಡಿ, ಈ ಫೋಟೋನ ನಾನು ಅಪ್ಲೋಡ್ ಮಾಡಿರೋದು. ನಂದು ಮತ್ತು ನನ್ನ ಮಗನ ಫೋಟೋ ಅಪ್ಲೋಡ್ ಮಾಡಿದ್ದೆ. ಬಟ್ ಅದು ಯಾವ ರೀತಿಯಾಗಿ ಎಡಿಟ್ ಆಗಿದೆ ಅಂತಂದರೆ ಈ ರೀತಿಯಾಗಿ ಎಡಿಟ್ ಆಗಿದೆ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ಅಂದ್ಬಿಟ್ಟು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದಷ್ಟು ವಿಡಿಯೋದ ಮುಖಾಂತರ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.